ಹಲೋ ಹಲೋ ಮಗ. ಹಾ ಹೇಳಿ ಮಗ. ಮಗ ಲೇ ನೀ ಹೆಂಗಾದ್ರು CSK ಫ್ಯಾನ್, ನಿನ್ ಸಂಬಂಧ ಕೂತ್ ಕವನ ಬರ್ದನ್ಲಿ. ಅಲ್ಲಲ್ಲ ಅಷ್ಟ್ ಪ್ರೀತಿ ನಮ್ ಮ್ಯಾಲ ಹೇಳ್ಪ ನುಡುನು. ಮಗ ಅಂತ ಅಪ್ಪಗ ತಂದೆ ಈ ಸಲ ಕಪ್ ನಮ್ದೆ. ಗುಸುಡಿಗೆ ಇನ್ನ ಅದಾವ್ ಕೇಳಿ. ಆನಿ ಮೇಲ ಆನಿ ಅಂಕಲ್ ಮಕ್ಳ ಬಾಯಾಗ ನೀರ್ಲೇ ಮಗ. ಸಾಕ್ ಹೋಗ್ಲೇ ಇಡ ನಿಮ್ಮ ಮಗ ಮಗ ಮಗ. ಲಾಸ್ಟ್ ಲೇ ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. RCB ಅವ್ರಿಗನ್ಸುತ್ತೆ ಅವರೇ ತುಂಬಾ ಲಾಯಲ್ ಆಗಿರೋದು ಅಂತ, ಆದ್ರೆ ರಿಯಲ್ ಆಗು ಲಾಯಲ್ ಆಗಿರೋದಂದ್ರೆ CSK ಫ್ಯಾನ್ಸ್. ಯಾಕಂದ್ರೆ ನೀವು CSK ಫ್ಯಾನ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ನೀನ್ 7 ಮಿನಿಟ್ ಕಣ ಅಂತ ಅಂದ್ರೆ ಅವರು ಬೇಜಾರ್ ಮಾಡ್ಕೊಳಲ್ಲ, ತಲಾ ಫಾರ್ ಅ ರೀಸನ್ ಅಂತಾರೆ. ಲೋ ಮಚ, IPL ಬೇರೆ ಬಂತಲ್ಲ, ಯಾವ ಟೀಮ್ಗೂ ಸಪೋರ್ಟ್ ಮಾಡ್ತೀವಿ ಈ ಸಲ? ನಾವ್ ಗೊತ್ತಲ್ಲ ಮಚ, 17 ವರ್ಷದ ಒಂದೇ ಟೀಮು, ಆಲ್ವೇಸ್ CSK ಮಚ. ಅಯ್ಯೋ ಬೋಳಿ ಮಗನೇ, ನಿಮ್ ಟೀಮ್ ಹೊಡಿರೋದು 15 ವರ್ಷ, 2 ವರ್ಷ ಬ್ಯಾನ್ ಹಾಕೋರೆ, ನಾಚಿಕೆ ಇದ್ದೀರ. RCB దే కప్పు, CSKకి చెప్పు. RCB విన్ను, CSK ఫ్యాన్స్ బర్న్. అరే ఒక్క నిమిషం ఆగరా. ఈ సీజన్ ఎక్కడ ఉన్నారా మీరు? ఎక్కడెక్కడ? సెవెంత్ ప్లేస్ ఈ సీజన్, తలా ఫర్ ఏ రీజన్. RCB ఆట, CSK టాటా. ಹಲೋ ಅಣ್ಣ, ಇವತ್ತು ಮ್ಯಾಚ್ ಇದ್ದುದು ಮುಂಬೈ ಮತ್ತು RCB. ಗೆದ್ದವ್ರು RCB, ಸೋತವ್ರು ಮುಂಬೈ. ನಮ್ಗೆ ಯಾವ ಕುಡ್ಸಾಕತ್ತಾರಣ್ಣ? ಮೊದಲ 3 ವಾರ ಆಯ್ತು ಊಟನೇ ಮಾಡಿಲ್ಲ. ಉಡ್ಸಾಕತ್ತಾರಣ್ಣ. ಗೆದ್ದವ್ರು RCB, ಸೋತವ್ರು ನಮ್ಗೆ ಯಾಕಣ್ಣ ಉಡ್ಸೋದು? ಉಳಿಸ್ಬೇಡ ಅಂತ ಹೇಳಲ್ಲ, ಪ್ಲೀಸ್ ರೀ. ಕೈ ಮುಗಿತೀರ ಪ್ಲೀಸ್ ರೀ. ಭಾಳ ಉಡ್ಸಕತ್ತಾರ, ಪ್ಲೀಸ್ ರೀ. ಕೈ ಮುಗಿತಿ, ಉಳಿಸ್ಬೇಡ ಅಂತ ಹೇಳ. ಆಯ್ತು. ಬೈ ಮಹಿ ಬೈ. ಹೇಳೋದು ಕೊಹ್ಲಿ. ನಮ್ RCB ಲೋಗೋಲು ಸಿಂಹ ಐತೆ, ನಿಮ್ CSK ಲೋಗೋಲು ಸಿಂಹ ಐತೆ. ಆದ್ರೆ ಅವೆರಡಕ್ಕೂ ಡಿಫ್ರೆನ್ಸ್ ಏನು ಗೊತ್ತಾ? ಗೊತ್ತಿಲ್ಲ. ಅಂತದೇನ್ಲ ಐತೆ? ಅದೇನಂದ್ರೆ ನಮ್ RCBದು ಗಂಡ್ ಸಿಂಹ, ನಿಮ್ CSKದು ಹೆಣ್ ಸಿಂಹ. ಅದಕ್ಕೆ ಮೊನ್ನೆ 28ನೇ ತಾರೀಕು ನಿಮ್ ಸಿಂಹ ಬಂದು ನಮ್ ಸಿಂಹ ಹತ್ರ ಗುಮ್ಮಿಸ್ಕೊಂಡೋಗಿದ್ದು. नाम क्या आपका? नाम धीरज सिंह। धीरज सिंह, ये जो एक हत्या हुई है गांव में, क्या आपके घर का मामला? ये है हमारे भाई। ಬಿಡಕ್ಕ ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ದೇವ್ರು ಮೆಲ್ಕರುಣಿನೇ ಇಲ್ಲ. ಊಟಗಿಂತ ಕಷ್ಟ. ಲೇ ಮಗನ, ನಿನ್ಗ RCB ಮುಖ್ಯ, CSK ಮುಖ್ಯ? ನಮ್ಮ ಅಕ್ಕ ಬೇಕಂದ್ರೆ RCB ಬಿಟ್ಟು CSK ಬಾ. ನಾನ ನಿನಗ ಬೇಕಂದ್ರ ಒಂದ್ ದಿನ ಊರಾಗ ಸಂಚಾನ ಅಡ್ಡಾಡಿ ನೀ ಪೊಗ್ಗ ಮಾರ, ಈ ಮಗ ಹಲಿಗಿ ಬಾರಿಸ್ಕೋತ ಅಡ್ಡಾಡಿ ಅಂದ್ರ ನಮ್ಮ ಅಭಿಮಾನಿಗಳು, RCB ಅಭಿಮಾನಿಗಳು ಒಪ್ಕೋತಾರ. ಅವ್ರು ಒಪ್ಕೊಂಡ್ರ ನಾವ್ ಒಪ್ಕೊಂಡಂಗ. ಪುಗ್ಗಾರಿ ಪುಗ್ಗ, ಪುಗ್ಗ ಬೇಕೇನ್ರಿ? ಪುಗ್ಗ 10 ರೂಪಾಯಿ. ನೀನೊಬ್ಬ ಇದ್ದಿದ್ರೆ ಅವ್ರಿಗೆ ಆನೆ ಬಲ ತೆಗಿತಿತ್ತಲ್ಲಯ್ಯ. ಜೀಪ್ ತಗೊಳ್ಳಿ. ಆನೆ ಬಂದಂತೆ ಫೋನ್ ಮಾಡೋ. ಏಣಿ ಐತಲ್ವಾ ನಿಮ್ ಮನೆಗೆ? ಹೋಯ್ತು ಸರ್. ಅರ್ಜೆಂಟ್ ತಗೊಂಡೋಗಿ
ಏನ್ ಯಾಕಂಡ್ ಆನೆ ತಿಗಾಕಿ ಐತಿರು ಬರ್ತಾ ಇರ್ತಿ ಬಂದ್ಬಿಡ್ತೀನಿ ಅಷ್ಟ್ರೊಳಗೆ. भाई आईपीएल जर्सी खरीदो भाई। कितना भाई मुंबई इंडियंस की 3,000 रूपए, CSK की 3,000 रूपए भाई। कम में नहीं मिलेगा की भाई? कम में है सो ये मिलेगा सो भाई। कितना भाई? 49 रुपीस ओनली। CSK 2016-17 ಜರ್ಸಿ ಎಷ್ಟು ರೂಪಾಯಿ ಬಾಯ್? ಲೇ ಚೋದು RCB ಫ್ಯಾನ್ಸ್ ನ ಉರಿಸ್ಬೇಕು ಅನ್ನೋ ತಪ್ಪಲ್ಲ, ಉರಿಸ್ತೀನಿ ಅನ್ನೋದೇನೈತೆ ನೋಡ ದೊಡ್ಡ ತಪ್ಪು. ನಿಮ್ಮ ಬೋಸುಡಿಕೆ 49 ರೂಪಾಯಿ ಜರ್ಸಿಗೆ ದಾರನ ಬರಂಗಿಲ್ಲ. ನಮ್ದು ಒರಿಜಿನಲ್ ಪೂಮಾ ಜರ್ಸಿ 5,000 ಐತಿ, ನಿಮ್ಮದ್ ನೋಡ್ 3,000 ಅನ್ನೋ ಕುಂತಿಯಲ್ಲ. ಒರಿಜಿನಲ್ ಜರ್ಸಿನ 2,000 ಐತಿ, ಹೋಗಿ ಚೆಕ್ ಮಾಡ್ಕೆ ವೆಬ್ಸೈಟ್ ಒಳಗಡೆ. ನಮ್ದು ರೆಪ್ಲಿಕನ 300 ರೂಪಾಯಿ ಮಾರ್ತಾರ, ನಿಮ್ದು ರೆಪ್ಲಿಕನ 120-100 ರೂಪಾಯಿ ಮಾರ್ತಾರ. ಅರ್ಥ ಮಾಡ್ಕೆ ಇಲ್ಲೇ ಬ್ರ್ಯಾಂಡ್ ವ್ಯಾಲ್ಯೂ ವೆಸ್ಟ್ ಐತಿ ಅಂತಂದ ಬೋಸುಡಿಕೆ ನಡಿ. ಇವ್ನ್ಯಾವನ ಸೆಡೆ ನನ್ ಮಗ. CSKಗೂ ಹಿಂಗೆ ಇಡಾ ಹೊಡಿಯೋದು ನೋಡ್ಕೊಳ್ಳಿ. ಅಯ್ಯೋ ಕ್ಯಾಪ್ಟನ್ ಏನ್ ಹಿಂಗ್ ಹೇಳ್ತವ್ರ ನಿಮ್ ಪ್ಲೇಯರ್ಸ್? ಮಾಡೋದನ್ನ ಹೇಳೋರು ಅವ್ರು ಗೊತ್ತಾಯ್ತಾ? ಯವ್ವ ನಾನು ಮಾಡಲ್ಲ ಅಂದೆ ಓವರ್ ಪವರ್ ಪ್ಲೇ ಅಲ್ಲಿ ಕ್ಯಾಪ್ಟನ್ ಕರ್ದಿ ಮಾಡು ಚಿನ್ನ ಚೆನ್ನಾಗ್ ಮಾಡ್ತೀಯ ಅಂತ ಹೇಳಿದ್ರು. ನಾನು ಜೋಸೋಲಕ್ ಫಸ್ಟ್ ಓವರ್ ಮಾಡ್ದೆ, ಅವನ ಅಜ್ಜಿ ಗೊತ್ತಾಗ್ಲಿಲ್ಲ, ನಾಯಿ ಹೊಡೆದಂಗ್ ಹೊಡೆದ್ಬಿಟ್ರು, ಬುಡ್ಬುಡಕ್ಕೆ ಹೊಡೆದ್ಬಿಟ್ರು. ನಾನು ಕುತ್ಕೊಂಡ್ ಯೋಚನೆ ಮಾಡ್ದೆ, ಆಮೇಲೆ ಬುಲ್ಡೆಗ್ ಹಾಕ್ತೆ ಬಾಲ್ನ, ಆಮೇಲೆ ಗಾಬರಿ ಮಾಡ್ಬಿಟ್ಟೆ ಔಟ್ ಮಾಡ್ಬಿಟ್ಟೆ. ಅದು ನಂದು ಹಳೆ ಟೆಕ್ನಿಕ್, ಎಲ್ಲೂ ಹೇಳಿರ್ಲಿಲ್ಲ, ಇಲ್ಲ ಹಂಗೆ ಸ್ಪೆಷಲ್ ಆಗಿ ಮಾಡ್ದೆ. ನಾವು ಇವತ್ತು ಗೆದ್ದಿ ಮಕ್ಳಿಗೆ ಗಾಬರಿ ಮಾಡಿವಿ. ಇನ್ನು ಅಂಕಲ್ಗಳಿದಾರೆ, ಅಂಕಲ್ಗಳನ್ನ ಇನ್ನು ಕೋಮ ಕಳ್ಸೋದು ಒಂದು ಬಾಕಿ ಐತೆ, ರೆಡಿಯಾಗಿರಿ. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ನನಗಿದ್ರು ಒಂಥರ ಸಂತೋಷ.